ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಿಡಿಯೋ ಮಾಡ್ತಿರೋ ವಿಚಾರ ಏನಪ್ಪಾ ಅಂತಂದ್ರೆ ಹಿಟ್ಲರ್ ಅವರ ಬಯೋಗ್ರಫಿ ಅಂದ್ರೆ ಅವರ ಜೀವನ ಕಥೆಯನ್ನ ತಿಳಿಸುವ ಪ್ರಯತ್ನವನ್ನು ಮಾಡೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಇತಿಹಾಸ ಓದ್ತಿರ್ಬೇಕಾದ್ರೆ ನನಗೆ ಇವರು ಏನು ಜೀವನ ಚರಿತ್ರೆ ಇತ್ತಲ್ಲ, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಏನು ಇವ್ರ ಪಾರ್ಟ್ ಇತ್ತಲ್ಲ, ಅದೆಲ್ಲ ಓದ್ತಿರ್ಬೇಕಾದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇತ್ತು. ಬಟ್ ನಾವು ವ್ಯಕ್ತಿತ್ವ ಪ್ರಕಾರ ನೋಡ್ಕೊಳ್ಳೋದ್ರೆ ಈ ವ್ಯಕ್ತಿ ತುಂಬಾ ಕ್ರೂರಿಯಾಗಿರ್ತಾನೆ. ಅಂತಂದ್ರೆ 60 ಲಕ್ಷ ಯಹೂದಿಗಳನ್ನ ಒಂದು ಗ್ಯಾಸ್ ಚೇಂಬರ್ ಅಲ್ಲಿ ಹಾಕಿ ಸಾಯಿಸ್ತಾನೆ. ಸುಮಾರು ಈತನಿಂದ ಕೊಲ್ಲಲ್ಪಟ್ಟ ಜನ ಅಂತಂದ್ರೆ 1,60,00,000 ಜನ, ಅಷ್ಟು ಜನ ಕೊಲ್ಲಲ್ಪಡ್ತಾರೆ ಈತನಿಂದ. ಏನಕ್ಕೆ ಅಷ್ಟು ಜನನೆಲ್ಲ ಕೊಲ್ತಾನೆ, ಇಷ್ಟೊಂದು ಕ್ರೂರವಾಗಿ ಏನಕ್ಕೆ ಇರ್ತಾನೆ? ಬೈ ವಾರ್ನ್ ಯಾರು ಕ್ರೂರವಾಗಿ ಇರೋದಿಲ್ಲ, ಬಟ್ ಇವನ್ ಬೆಳೀತಾ ಏನಕ್ಕೆ ಹಿಟ್ಲರ್ ಅವ್ರು ಇಷ್ಟೊಂದು ಕ್ರೂರವಾಗಿ ಬೆಳೀತಾರೆ, ಮತ್ತೆ ಯಹೂದಿಗಳಂದ್ರೆ ಏನಕ್ಕೆ ಈತನಿಗೆ ಅಷ್ಟೊಂದು ವೈರತ್ವ? ಅದಾದ್ಮೇಲೆ 1939ರಲ್ಲಿ ನೋಬೆಲ್ ಶಾಂತಿ ಪುರಸ್ಕಾರಕ್ಕೆ ಇವರು ನಾಮಿನೇಟ್ ಕೂಡ ಆಗ್ತಾರೆ. ಯಾವ ರೀತಿ ಇಷ್ಟೊಂದು ಕ್ರೂರವಾಗಿರತಕ್ಕಂಥ ವ್ಯಕ್ತಿ ಒಂದು ಶಾಂತಿ ಪುರಸ್ಕಾರಕ್ಕೆ ನಾಮಿನೇಟ್ ಯಾವ ತರ ಆಗ್ತಾರೆ ಅನ್ನೋದ್ರ ಬಗ್ಗೆ, ಇಷ್ಟೊಂದು ಪವರ್ಫುಲ್ ಆಗಿ ಇರಬೇಕಾದ್ರೆ ಈ ವ್ಯಕ್ತಿ ಇಷ್ಟೊಂದು ಕೋಟಿ ಜನಗಳನ್ನೆಲ್ಲ ಸಾಯಿಸಬೇಕಾದ್ರೆ 1945ರಲ್ಲಿ ತನಗೆ ತಾನೇ ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ತಾನೆ. ಏನಕ್ಕೆ ಆ ಪರಿಸ್ಥಿತಿಗೆ ಬರ್ತಾನೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ಅದೇ ರೀತಿ ಒಬ್ಬ ವ್ಯಕ್ತಿಗೆ ತುಂಬಾ ರಾಷ್ಟ್ರ ಭಕ್ತಿ ಅಂದ್ರೆ ದೇಶ ಪ್ರೇಮ ಜಾಸ್ತಿ ಆದ್ರೆ ಯಾವ ತರ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 1889 ಏಪ್ರಿಲ್ 20ರಂದು ಅಡಾಲ್ಫ್ ಹಿಟ್ಲರ್ ಜನನ ಆಗುತ್ತೆ. ಅದು ಜರ್ಮನ್ ಅಲ್ಲಿ ಆಗುದಿಲ್ಲ, ಆಸ್ಟ್ರಿಯಾದಲ್ಲಿ. ಫಸ್ಟ್ ಆಫ್ ಆಲ್ ಇವರು ಅಲ್ಲಿ ಹುಟ್ಟಿರ್ತಾರೆ. ಸೊ ಅಲ್ಲಿ ಹುಟ್ಟಿದಾದ್ಮೇಲೆ ಇವರು ಕ್ಲಾರಾ ಅಂತ ಇವ್ರ ತಾಯಿ, ಅವರಿಗೆ ಜನಿಸ್ತಾರೆ. ಇವ್ರ ತಂದೆ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಇವರು. ಸೊ ಅವರು ಅಂದ್ರೆ ಒಂದು ಕಡೆ ನೆಲೆಸಿರೋದಿಲ್ಲ, ಅವರಿಗೆ ಟ್ರಾನ್ಸ್ಫರ್ ಗಳ ಆಗ್ತಾ ಇರೋದ್ರಿಂದ ಸುಮಾರು ಪ್ಲೇಸ್ ಗಳಿಗೆ ಚೇಂಜ್ ಆಗ್ತಾ 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 ಹೋಗ್ತಾ ಇರ್ತಾರೆ. ಫೈನಲಿ ಇವ್ರು ಬಂದು ಜರ್ಮನಿಯಲ್ಲಿ ನೆಲೆಸ್ತಾರೆ. ಹಿಂಗೆ ನೆಲೆಸಬೇಕಾದ್ರೆ ಸೊ ಇವ್ರ ತಂದೆಯವ್ರು ಏನಿರ್ತಾರಲ್ಲ, ಇವ್ರ ತಂದೆಯವರು ಸ್ವಲ್ಪ ಡ್ರಿಂಕಿಂಗ್ ಇರುತ್ತೆ. ಇವ್ರು ಬಂದ್ಬಿಟ್ಟು ಅವ್ರ ತಾಯಿ ಅವ್ರನ್ನ ಹೊಡೆಯೋದು, ಕ್ರೂರವಾಗಿ ಹಿಂಸೆ ಮಾಡೋದು, ಈ ತರ ಎಲ್ಲ ಮಾಡ್ತಾರೆ. ಇದನ್ನೆಲ್ಲ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹಿಟ್ಲರ್ ಅವರು. ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ತನ್ನ ಆಧಿಪತ್ಯವನ್ನು ಸಾಧಿಸಬೇಕಂದ್ರೆ ಈ ಕ್ರೂರತನ ಅನ್ನೋದು ಬೇಕಾಗುತ್ತೆ ಅಂತ ಅವ್ರ ಮೈಂಡಲ್ಲಿ ಆಗ ಫೀಡ್ ಆಗ್ತಾ ಇರುತ್ತೆ. ಚಿಕ್ಕಂದಿನಿಂದಲೇ ಇವರು ಸಹೋದರ ಇರ್ತಾನೆ, ತುಂಬಾ ಇವರಿಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಆತನ ಕಳ್ಕೋತಾರೆ ಕಾಯಿಲೆಯಿಂದ. ಸೊ ಅದು ಸ್ವಲ್ಪ ಡಿಪ್ರೆಷನ್ಗೆ ಕಾರಣ ಆಗುತ್ತೆ ಹಿಟ್ಲರ್ ಅವ್ರಿಗೆ ಅಂತಾನೆ ಹೇಳ್ಬೋದು. ಆಮೇಲೆ ಸ್ಕೂಲಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೂ ಇದನ್ನ ಬಿಹೇವಿಯರ್ ಸರಿಯಾಗಿರೋದಿಲ್ಲ. ಈ ಮನೆಯಲ್ಲಿ ಏನ್ ಇಂಪ್ಯಾಕ್ಟ್ ಇರುತ್ತಲ್ಲ, ಅಂದ್ರೆ ಏನ ಅವರ ತಂದೆ ಕ್ರೂರತ್ವ, ಅದೇ ರೀತಿ ಅಲ್ಲಿ ಆಧಿಪತ್ಯವನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಹುಡುಗರ ಹತ್ರ. ಸ್ಕೂಲಲ್ಲಿ ಯಾರೆಲ್ಲ ಫ್ರೆಂಡ್ಸ್ ಇರ್ತಾರೆ ಅವ್ರ ಹತ್ರ. ಸೊ ಈ ತರ ತಾನು ಬೆಳೀತಾ ಈ ತರ ಕ್ರೂರತ್ವ ಅನ್ನೋದು ಅಲ್ಲಿಂದ ಬೆಳೆಸ್ಕೊಂಡು ಬರ್ತಾ ಇರ್ತಾನೆ. ಆಮೇಲೆ ಅಲ್ಲಿಂದ ಆದ್ಮೇಲೆ ಹೈಸ್ಕೂಲ್ಗೆ ಅನ್ನೋದು ಸೇರ್ತಾನೆ. ಹೈಸ್ಕೂಲ್ ಸೇರಿದ್ದಾದ್ಮೇಲೆ ಅಲ್ಲಿ ಹಿಸ್ಟ್ರಿ ಟೀಚರ್ ಅನ್ನೋದು ರಾಷ್ಟ್ರವಾದದ ಬಗ್ಗೆ ತುಂಬಾ ಡೀಪ್ ಆಗಿ ಹೇಳ್ತಾ ಇರ್ತಾರೆ. ಅದಕ್ಕೆ ಇವ್ರು ತುಂಬಾ ಕನೆಕ್ಟ್ ಆಗ್ಬಿಡ್ತಾನೆ ಹಿಟ್ಲರ್ ಅನ್ನೋದು. ಸೊ ರಾಷ್ಟ್ರೀಯವಾದದ ಬಗ್ಗೆ ತುಂಬಾ, ನ್ಯಾಷನಲಿಸಂ ಬಗ್ಗೆ ತುಂಬಾ ಇಂಟ್ರೆಸ್ಟ್, ಮತ್ತೆ ಹಿಸ್ಟ್ರಿ ಸಬ್ಜೆಕ್ಟ್ ಅಂದ್ರೆ ಇನ್ನೂ ಇಂಟ್ರೆಸ್ಟ್. ಸೊ ಅಲ್ಲಿಂದ ತನಗೆ ಇಚ್ಛಾಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಅಂದ್ರೆ ಈ ದೇಶಭಕ್ತಿ ಬಗ್ಗೆ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಸೊ ಒಬ್ಬನಿಗೆ ಒಂದು ರಾಷ್ಟ್ರಭಕ್ತಿ, ದೇಶಭಕ್ತಿ ಅನ್ನೋದು ಜಾಸ್ತಿ ಇದ್ರೆ ಯಾವ ತರ ಆಗುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ನಾನು ಹೇಳ್ತಾ ನಿಮ್ಗೆ ಗೊತ್ತಾಗುತ್ತೆ. ಜರ್ಮನ್ ನ್ಯಾಷನಲಿಸಂ ಬಗ್ಗೆ ಅವ್ರ ಇತಿಹಾಸದ ಮೆಸ್ಟ್ರೇನ್ ಇರ್ತಾರೆ, ಅವ್ರಿಗೆ ಏನ್ ಪಾಠ ಮಾಡ್ತಾರೋ ಅದನ್ನು ತುಂಬಾ ಇವನ್ ಮೇಲೆ ಪ್ರಭಾವ ಅನ್ನೋದು ಬರುತ್ತೆ. ಮುಂದ್ಗಡೆ ಅವ್ನು ಜರ್ಮನ್ ದೇಶಭಕ್ತಿ ಏನಕ್ಕೆ ಅಷ್ಟೊಂದು ಬರುತ್ತೆ ಅಂತಂದ್ರೆ ಈ ಜರ್ಮನ್ ನ್ಯಾಷನಲಿಸಂ ಬಗ್ಗೆ ಇಲ್ಲಿ ಏನ್ ಪಾಠ ಮಾಡಿರ್ತಾರಲ್ಲ, ಸೊ ಅದು ಇವನ್ ಮೇಲೆ ತುಂಬಾ ಪ್ರಭಾವನೆ ಬೀರಿರುತ್ತೆ. ಸೊ ಅದಾದ್ಮೇಲೆ ಈತ ಆರ್ಟ್ಸ್ ಅಲ್ಲಿ ತುಂಬಾ ಪ್ಯಾಷನೇಟ್ ಆಗಿರ್ತಾನೆ. ಸೊ 1907ರಲ್ಲಿ ವಿಯೆನ್ನಾ ಅಕಾಡೆಮಿ ಆಫ್ ಆರ್ಟ್ಸ್ ಗೆ ಅಪ್ಲೈ ಮಾಡ್ತಾನೆ. ಅಂದ್ರೆ ಸೇರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಗೇನಾಗುತ್ತೆ ಅಂತಂದ್ರೆ ರಿಜೆಕ್ಟ್ ಆಗ್ಬಿಡ್ತಾರೆ. ಸೊ ಸೆಕೆಂಡ್ ಟೈಮು ಮತ್ತೆ ಅಪ್ಲೈ ಮಾಡ್ತಾರೆ, ಆರ್ಟ್ಸ್ ಸೇರೋದಕ್ಕೆ ಜಾಯ್ನ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ಅಲ್ಲೂ ಸೆಕೆಂಡ್ ಟೈಮು ರಿಜೆಕ್ಟ್ ಆಗ್ಬಿಡ್ತಾರೆ. ಸೊ ಇದರಲ್ಲಿ ಡಿಪ್ರೆಷನ್ಗೆ ಹೊರಗಾಗಿರ್ತಾನೆ. ಅದೇ ಟೈಮಲ್ಲಿ ಏನಾಗ್ತಿದ್ರು, ತಾಯಿ ಕ್ಲಾರಾ ಏನಿರ್ತಾರಲ್ಲ ಅವರು ಕೂಡ ತೀರ್ಕೊಂಡ್ಬಿಡ್ತಾರೆ. ಸೊ ಇದೆಲ್ಲ ತುಂಬಾ ಡಿಪ್ರೆಷನ್ಗೆ ಆಗ್ಬಿಡ್ತಾನೆ. ನಿನ್ಗೂ ಉಳ್ಕೊಳ್ಳೋದಕ್ಕೆ ಮಣ್ಣೆ ಮಠ ಏನು ಇರೋದಿಲ್ಲ, ತಿನ್ನೋದಕ್ಕೆ ಊಟ ಇರೋದಿಲ್ಲ, ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ. ಸೊ ಇಲ್ಲೇನು ಆರ್ಟ್ಸ್ ಆಫ್ ಅಕಾಡೆಮಿ ಅಲ್ಲಿ ಏನ್ ರಿಜೆಕ್ಟ್ ಆಗಿರ್ತಾನಲ್ಲ, ಅಲ್ಲಿ ಹೆಡ್ ಯಾರು ಇರ್ತಾರೆ ಅವರು ಯಹೂದಿಗಳಾಗಿರ್ತಾರೆ. ಮತ್ತೆ ಇವ್ರ ತಾಯಿ ಏನು ಹಾಸ್ಪಿಟಲ್ ಅಲ್ಲಿ ತೀರ್ಕೊಂತಾರೆ ಅನಾರೋಗ್ಯದಿಂದ. ಅಲ್ಲಿ ಕೂಡ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂದ್ರೆ ಅಲ್ಲಿ ಡಾಕ್ಟರ್ ಏನಿರ್ತಾರಲ್ಲ, ಸೊ ಅವರು ಯಹೂದಿಗಳಾಗಿರ್ತಾರೆ. ಸೊ ಇದೆಲ್ಲ ಇವನ್ ಮೈಂಡ್ ಅಲ್ಲಿ ಇವರಿಂದನೇ ನಾನು ಇದಕ್ಕೆಲ್ಲ ಕಾರಣ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಹೂದಿಗಳನ್ನ ಹೇಟ್ ಮಾಡ್ಲಿಕ್ಕೆ ಹೋಗೋದು. ಸೊ ಈ ತರ ಸ್ಟಾರ್ಟ್ ಆಗ್ತಾ ಇರ್ಬೇಕಾದ್ರೆ ತನಗೆ ಊಟ ಮಾಡೋದಕ್ಕೂ ಏನು ₹1 ಕಾಸಿರೋದು ಅಂತ ಟೈಮಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಪೇಂಟಿಂಗ್ ಅನ್ನ ಬರೆದು ಅದನ್ನ ಮಾರ್ಬಿಟ್ಟು, ಸೊ ಆ ಒಂದು ಹೊತ್ತಿಗೆ ಊಟ ಮಾಡ್ಕೊಳ್ಳೋ ಅಷ್ಟು ಪರಿಸ್ಥಿತಿಯಲ್ಲಿ ಈತನ ಇರ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಇರ್ಬೇಕಾದ್ರೆ ಅಡಾಲ್ಫ್ ಹಿಟ್ಲರ್ ಅವರು 1914ರಲ್ಲಿ ಮೊದಲನೇ ವರ್ಲ್ಡ್ ವಾರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದು ಇವ್ರ ಕಿವಿಗೆ ಬೀಳುತ್ತೆ. ಇವ್ರ ಕಿವಿಗೆ ಬೀಳ್ಬೇಕಾದ್ರೆ ಇವರು
ಜರ್ಮನ್ ಆರ್ಮಿಗೆ ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಸೇರ್ಕೊಂಡು ಬಿಡ್ತಾರೆ. ಸೊ ಇವ್ರು ಏನಾಗಿರ್ತಾರೆ ಅಂತಂದ್ರೆ ಇವ್ರ ಮನಸ್ಸಲ್ಲಿ ಏನಿರುತ್ತೆ ಅಂದ್ರೆ ಜರ್ಮನ್ ಒಂದು ಪವರ್ಫುಲ್ ಕಂಟ್ರಿ ಆಗಿರ್ಬೇಕು, ನಾನು ಸೇರಿದ ಮೇಲೆ ಇದು ಪವರ್ಫುಲ್ ಆರ್ಮಿ ಆಗುತ್ತೆ ಅನ್ನೋ ಪ್ಯಾಷನೆಟ್ ಇಟ್ಕೊಂಡು ಅದ್ರಲ್ಲಿ ಜಾಯ್ನ್ ಆಗ್ಬಿಡ್ತಾರೆ. ಜಾಯ್ನ್ ಆದ್ಮೇಲೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪೋಷಣೆ ಮಾಡ್ತಾ ಇರ್ತಾರೆ ಆ ಸೈನ್ಯದಲ್ಲಿ, ಇವರೇನು ಪಾರ್ಟಿಸಿಪೇಟ್ ಮಾಡಿರ್ತಾರಲ್ಲ. ಸೊ ಅಷ್ಟೊಂದು ರಾಷ್ಟ್ರಭಕ್ತಿ ಇವರಲ್ಲಿರುತ್ತೆ ಅಂತಾನೆ ಹೇಳ್ಬೋದು. 1918ರಲ್ಲಿ ಏನು ಆಪೋಸಿಟ್ ಅಂದ್ರೆ ಬೇರೆ ದೇಶದ ಸೈನ್ಯಗಳು ಏನು ಅಲ್ಲೊಂದು ಅನಿಲವನ್ನು ಉಪಯೋಗಿಸ್ತಾರೆ. ಸೊ ಆ ಗ್ಯಾಸ್ ಇಂದ ಏನಾಗುತ್ತೆ ಅಂದ್ರೆ ಟೆಂಪರವರಿ ಆಗಿ ಅಂಧತ್ವವನ್ನು ಕಳ್ಕೋಬೇಕಾಗುತ್ತೆ, ಅಂಧತ್ವಕ್ಕೆ ಗುರಿ ಆಗ್ಬೇಕಾಗುತ್ತೆ ಇವರು. ಅಂದ್ರೆ ದೃಷ್ಟಿ ಅನ್ನೋದು ಟೆಂಪರವರಿಗೆ ಲಾಸ್ ಆಗ್ಬಿಡ್ತಾರೆ. ಅವಾಗ ಏನಾಗ್ತಾರೆ ಅಂದ್ರೆ ಇವ್ರು ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕಾದ್ರೆ ಅವಾಗ ಇವ್ರಿಗೊಂದು ಸುದ್ದಿ ತಿಳಿಯುತ್ತೆ. ಅದೇನು ಅಂತಂದ್ರೆ ಜರ್ಮನಿ ಅನ್ನೋದು ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಸೋತೋಗಿದೆ. ಅದಲ್ದಿರ ವರ್ಸಲ್ಸ್ ಒಪ್ಪಂದ ಆಗುತ್ತಲ್ಲ 1920ರಲ್ಲಿ ಏನು. ಸೊ ಆ ವರ್ಸಲ್ಸ್ ಒಪ್ಪಂದ ಅನ್ನೋದು ಫೋರ್ಸ್ಫುಲ್ ಆಗಿ ಜರ್ಮನ್ ಮೇಲೆ ಒತ್ತಡ ಹೇರಿ ಅದು ಒಪ್ಪಂದಕ್ಕೆ ಸಹಿ ಮಾಡಿಸ್ಕೊಂಡಿರುತ್ತಾರೆ ಅನ್ನೋದು ಈತನ ಕಿವಿಗೆ ಬಿದ್ದಾಗ ತುಂಬಾ ಡಿಪ್ರೆಷನ್ಗೆ ಒಳಗಾಗ್ತಾನೆ. ಅದಾದ್ಮೇಲೆ ಏನ್ ಅನ್ಕೋತಾನೆ ಅಂದ್ರೆ ಹೊರಗೆ ಬಂದ್ಮೇಲೆ ಅಂದ್ರೆ ಹಾಸ್ಪಿಟಲೈಸ್ ಇಂದ ಹೊರಗಡೆ ಬಂದ್ಮೇಲೆ ಸೊ ಇದಕ್ಕೆಲ್ಲ ಕಾರಣ ಅಲ್ಲಿ ಏನ್ ಪೊಲಿಟಿಷಿಯನ್ಸ್, ಜರ್ಮನ್ ಪೊಲಿಟಿಷಿಯನ್ಸ್ ಅಲ್ಲಿ ಯಹೂದಿಗಳು ಇರ್ತಾರಲ್ಲ, ಇವರು ತಪ್ಪು ನಿರ್ಧಾರಗಳಿಂದಾನೇ ಜರ್ಮನ್ಗೆ ಈ ಪರಿಸ್ಥಿತಿ ಬಂತು ಅಂತ ಮತ್ತೆ ಯಹೂದಿಗಳ ಮೇಲೆ ಕೋಪ ಅನ್ನೋದು ಇನ್ನೂ ಜಾಸ್ತಿ ತಾರಕಕ್ಕೆ ಏರುತ್ತೆ ಅಂತಾನೆ ಹೇಳ್ಬೋದು. ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಸೋತಿರ್ತಕ್ಕಂಥ ಜರ್ಮನಿ ಪರಿಸ್ಥಿತಿ ತುಂಬಾ ಭಯಂಕರವಾಗಿರುತ್ತೆ. ಸೊ ಇದನ್ನೆಲ್ಲ ಕಂಡಂತ ಜರ್ಮನ್ ಹಿಟ್ಲರ್ ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ನಾನು ಜರ್ಮನ್ ಅನ್ನ ಕಾಪಾಡೋದಕ್ಕೆ ಹುಟ್ಟು ಬಂದಿದ್ದೀನಿ, ನಾನು ಅದಕ್ಕೋಸ್ಕರನೇ ಬಂದಿರೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗ್ಬಿಡ್ತಾನೆ. ಸೊ ಈ ಒಂದು ಆಲೋಚನೆ ತನ್ನನ್ನು ತಾನೇ ಅಂದ್ರೆ ಒಂದು ಹೇಳ್ತೀವಲ್ಲ ಒಂದು ಡಿಕ್ಟೇಟರ್ ತರ ಆಗೋದಕ್ಕೆ ಇದೊಂದು ಪ್ರೇರಣೆ ಆಗುತ್ತೆ. 1920ರಲ್ಲಿ ಜರ್ಮನ್ ವರ್ಕರ್ಸ್ ಪಾರ್ಟಿ ಅನ್ನೋ ಪಾರ್ಟಿಗೆ ಸೇರ್ಕೊಳ್ತಾನೆ. ಸೇರ್ಕೊಂಡ್ಮೇಲೆ ಆತನ ಕೊಡ್ತಾ ಇದ್ದ ಸ್ಪೀಚಸ್ ಎಲ್ಲಾನು ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇತ್ತು, ಜನರ ಮೇಲೆ ತುಂಬಾ ಪ್ರಭಾವ ಅನ್ನೋದು ಬೀರ್ತಾ ಇತ್ತು. ಸೊ ಈತನ ವರ್ಕ್ ನೋಡ್ಬಿಟ್ಟು ಪೀಪಲ್ ವರ್ಕ್ಸ್ ಜರ್ಮನ್ ವರ್ಕರ್ಸ್ ಪಾರ್ಟಿ ಇರುತ್ತಲ್ಲ ಆ ಪಾರ್ಟಿಗೆ ಚೀಪ್ ಆಗ್ತಾನೆ. ಆ ಚೀಪ್ ಆದ್ಮೇಲೆ ತನ್ನ ಆಧಿಪತ್ಯವನ್ನು ಸಾಧಿಸಿಕೊಂಡು ಏನ್ ಮಾಡ್ತಾನೆ ಅಂದ್ರೆ ಆ ಪಾರ್ಟಿನೇ ನಾಜಿ ಪಾರ್ಟಿಯಾಗಿ ಕನ್ವರ್ಟ್ ಮಾಡ್ಕೋತಾನೆ. ಅಂದ್ರೆ ಇವನೇ ಹೆಡ್ ಆಗಿರೋ ತರ, ಇವನೇ ಎಲ್ಲದಕ್ಕೂ ಹೆಡ್ ಆಗಿರೋ ತರ, ಇವಂದೇ ಓನ್ ಪಾರ್ಟಿ ತರ ನಾಜಿ ಪಾರ್ಟಿ ಅಂತ ಹೇಳ್ಬಿಟ್ಟು ಕನ್ವರ್ಟ್ ಮಾಡ್ಕೊಬಿಡ್ತಾನೆ. ಸೊ ಅದಾದ್ಮೇಲೆ ನಾಜಿ ಪಾರ್ಟಿಯ ಅಧ್ಯಕ್ಷ ಆದ್ಮೇಲೆ ಇವನೇನ್ ಸ್ಪೀಚ್ ಕೊಡ್ತಾನಲ್ಲ, ಫಸ್ಟ್ ಸ್ಪೀಚ್ ಕೊಡ್ಬೇಕಾದ್ರೆ ಆ ಸ್ಪೀಚ್ ಆ ತರ ಇತ್ತಂದ್ರೆ ಒಂಥರ ಜನರನ್ನ ಪುಟಿದೇಳೋ ರೀತಿ ಆ ತರ ಮೋಟಿವೇಶನ್ ಸ್ಪೀಚಸ್ ನ ಹಿಟ್ಲರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದಕ್ಕೆಲ್ಲ ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ರು ಜರ್ಮನ್ ಪ್ರಜೆಗಳು ಅನ್ನೋದು, ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ರು. ಆ ಸ್ಪೀಚ್ಗೆ ಗೂಸ್ ಬಂಪ್ಸ್ ಬರೋ ತರ ಆ ತರ ಸ್ಪೀಚ್ ಈತ ಕೊಡ್ತಾ ಇತ್ತು. ಅಂದ್ರೆ ಈತನಿಗಿರೋ ನ್ಯಾಷನಲಿಸಮ್ ಅನ್ನೋದು ಅಷ್ಟು ಪ್ರಭಾವಿತರನ್ನಾಗಿ ಮಾಡ್ತಾ ಇತ್ತು ಇವ್ರು ಕೊಡೋ ಸ್ಪೀಚ್ಗಳ ಮೂಲಕ. ಅಲ್ಲಿ ಹೊರಗಡೆ ಕೇಳಿಸ್ಕೊಂತಾಗಿರ್ತ ಆ ಪ್ರಜೆಗಳೇನು ಜರ್ಮನ್ ಪ್ರಜೆಗಳಿದ್ರಲ್ಲ, ಸೊ ಅವ್ರಿಗೆ ಇವರೊಬ್ಬರೇ ಒನ್ ಅಂಡ್ ಓನ್ಲಿ ಚಾಯ್ಸ್ ಅನ್ಸ್ಬೇಕು, ಆ ತರ ಪರಿಸ್ಥಿತಿ ಜರ್ಮನಿಯಲ್ಲಿ ಕ್ರಿಯೇಟ್ ಮಾಡ್ಬಿಡ್ತಾನೆ. meine Zeit verwendet habe im Dienste meines Volkes. Gib du jetzt deine Stimme ab. Wenn ja, dann tritt für mich ein, so wie ich für dich eingetreten bin. ಇತ್ತ ಸಣ್ಣದಾಗಿ ಒಂದು ಸೈನ್ಯವನ್ನು ಕಟ್ಕೊಂಡು ಅಲ್ಲಿರ್ತಕ್ಕಂಥ ಏನು ಪ್ರಭುತ್ವ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾನೆ, ಅಂದ್ರೆ ಹೋರಾಟಗಳು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆ ಮಾಡ್ಬೇಕಾದ್ರೆ ಇದನ್ನ ಜೈಲಿಗೆ ಇಡ್ತಾರೆ ಇವರು, ಸೈನಿಕರನ್ನ ಎಲ್ಲರನ್ನ ಇವ್ರ ಗುಂಪನ್ನ ಜೈಲಿಗೆ ಇಡ್ತಾರೆ. ಜೈಲಲ್ಲಿ ಇದ್ಕೊಂಡು ತನ್ನ ಒಂದು ಮೈನ್ ಕಾಂಪನ ಆತ್ಮಕಥೆಯನ್ನು ಬರೀತಾನೆ. ಸೊ ಆ ಮೈನ್ ಕಾಂಪ್ ಅನ್ನೋದು ಇವನು ರಿಲೀಸ್ ಆದ್ಮೇಲೆ ಸುಮಾರು ಕೋಟಿಗೂ ಅತಿ ಹೆಚ್ಚು ಪುಸ್ತಕಗಳು ಸೇಲ್ ಆಗ್ತವೆ. ಅಷ್ಟೊಂದು ಪ್ರಭಾವ ಬೀರುತ್ತೆ, ಅಷ್ಟೊಂದು ಎಫೆಕ್ಟಿವ್ ಬರ್ತಿರ್ತಾನೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ 1929ರಲ್ಲಿ ಏನು ಎಕಾನಮಿ, ಜರ್ಮನ್ ಎಕಾನಮಿ ಇರುತ್ತಲ್ಲ ಅದು ಫುಲ್ ಪತನ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು, ಫುಲ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಸೊ ಅಂತ ಪರಿಸ್ಥಿತಿಯಲ್ಲಿ ಈತ ಏನು ಹಿಟ್ಲರ್ ಇರ್ತಾರಲ್ಲ, ಒಬ್ಬ ಸೈನಿಕನಾಗಿ, ಸೇನಾಧಿಪತಿಯಾಗಿ, ಒಬ್ಬ ರಾಜಕೀಯವಾಗಿ ಎಲ್ಲದರಲ್ಲೂ ಬೆಳೆದಿರ್ತಾನೆ. ಸೊ ಈತನ ಕೊಡ್ತಾ ಇರೋ ಸ್ಪೀಚ್ಗಳಿಗೆ ಸೊ ಅಲ್ಲಿ ಆಲ್ರೆಡಿ ಇದ್ದಂತ ಪರಿಸ್ಥಿತಿಗೆ ಅಲ್ಲಿ ಆಲ್ರೆಡಿ ನೋಡ್ತಿರ್ತಕ್ಕಂಥ ನಾಯಕರಾಗಿರ್ಬೋದು, ಪೊಲಿಟಿಕಲ್ ಪಾರ್ಟೀಸ್, ಅವ್ರನ್ನೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಈ ಜರ್ಮನಿ ಪ್ರಜೆಗಳಿಗೆ ಈ ಇವನೊಬ್ಬನೇ ದಿಕ್ಕು ಅನ್ನೋ ಪರಿಸ್ಥಿತಿ ಅಲ್ಲಿರುತ್ತೆ. ಸೊ ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ ಈ ಎಲೆಕ್ಷನ್ ಅನ್ನೋದು ಬಂದಾಗ ಅತಿ ಹೆಚ್ಚು ಓಟ್ಗಳಲ್ಲಿ ಮೆಜಾರಿಟಿಯಲ್ಲಿ ಕೆಲವೇ ವರ್ಷಗಳಲ್ಲಿ ನಾಯಕನಾಗಿ ಬೆಳಿತಾನೆ. ಅದಾದ್ಮೇಲೆ ಜರ್ಮನಿಯ ಚಾನ್ಸಲರ್ ಆಗಿ ಆಯ್ಕೆ ಆಗ್ತಾನೆ ಅಡಾಲ್ಫ್ ಹಿಟ್ಲರ್. ಚಾನ್ಸಲರ್ ಆದ್ಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಏನು ಸಂವಿಧಾನವನ್ನು ರದ್ದು ಮಾಡ್ಬಿಟ್ಟು ಸೊ ಎಲ್ಲಾ ಅಧಿಕಾರ ತನಗೆ ಬರೋ ತರ ತಿದ್ದುಪಡಿಗಳನ್ನ ಮಾಡ್ಕೊಬಿಡ್ತಾರೆ. ಯಾರು ಇದನ್ನ ವಿರುದ್ಧ ಮಾತಾಡಬಾರ್ದು, ಸುಪ್ರೀಂ ಪವರ್ ಇವನ್ಗೆ ಇರ್ಬೇಕು ಅನ್ನೋ ರೀತಿ ಅಲ್ಲಿ ಶಾಸನಗಳನ್ನೆಲ್ಲ ರೂಪಿಸ್ಬಿಡ್ತಾನೆ. ಇವನ ಆಡಳಿತ ಕಾಲದಲ್ಲಿ ಪ್ರೆಸ್ಗೆ ಇದೆಲ್ಲ ಬ್ಯಾನ್ ಮಾಡ್ಬಿಡ್ತಾನೆ, ಎಲ್ಲ ತನ್ನ ಕಂಟ್ರೋಲ್ ತಗೊಬಿಡ್ತಾನೆ. ಯಾವ ತರ ಅಂತ ಹೇಳ್ಬೇಕು ಅಂತಂದ್ರೆ ಜರ್ಮನ್ ಅನ್ನೋ ಹೆಸರು ಒಂದು ಬದಲಾಗೋದಿಲ್ಲ, ಇನ್ನೆಲ್ಲ ಬದಲಾಗೋಗಿರುತ್ತೆ. ಹಿಟ್ಲರ್ ಅಂದ್ರೆ ಜರ್ಮನ್ ಅಂದ್ರೆ ಹಿಟ್ಲರ್ ಅನ್ನೋ ಪರಿಸ್ಥಿತಿಗೆ ಜರ್ಮನಿ ಅನ್ನೋದು ಬಂದಿರುತ್ತೆ. ಇವನಿಗೆ ಇದ್ದಿದ್ದು ಎರಡು ಗೋಲ್ಸ್. ಅದೇನು ಅಂತಂದ್ರೆ ಒಂದು ಬಂದ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಜರ್ಮನ್ ಅಷ್ಟು ಸೈನ್ಯ ಶಕ್ತಿ ಬೇರೆ ಯಾವುದೇ ದೇಶಕ್ಕಿರಬಾರ್ದು. ನೆಕ್ಸ್ಟ್ ಏನಂತಂದ್ರೆ ಪ್ರಪಂಚದಲ್ಲಿ ಯಾವೊಬ್ಬ ಯಹೂದಿ ಕೂಡ ಜೀವಂತವಾಗಿರಬಾರ್ದು.
ಸೊ ಈ ಎರಡೇ ಕನಸುಗಳನ್ನ ಇದನ್ನ ಕಾಣ್ತಾ ಇರ್ತಾನೆ. ಅದಲ್ದಿರ ಈ ಸೈನಿಕ ಶಕ್ತಿ ಅನ್ನೋದು ಜಾಸ್ತಿ ಇರಬೇಕು ದೇಶದಲ್ಲಿ ಅಂತ ಒಂದು ಮೋಟೋವನ್ನು ಇಟ್ಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ, ಯಾರಾದ್ರೂ ಅಲ್ಲಿ ಅಂಗವಿಕಲರಾಗಿರ್ಬೋದು, ಬುದ್ಧಿಮಾಂದ್ಯರಾಗಿ ಯಾರಾದ್ರೂ ಹುಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆಲ್ಲ ಇಂಜೆಕ್ಷನ್ ಕೊಟ್ಟು ಕೊಲ್ಲಿಸ್ತಾ ಇದೆ ಇವನ್ಗೆ. ಯಾರು ಅನ್ಫಿಟ್ ಆಗ್ತಾರೋ ಅಂತ ಅನ್ಸ್ತದೋ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ತ ಅಂತ ಅವ್ರನ್ನೆಲ್ಲ ಕೊಲ್ಲಲಿಕ್ಕೆ ಇವನ್ ಆದೇಶಗಳನ್ನು ಓಡಿಸ್ತಾ ಇದೆ. ಅದಾದ್ಮೇಲೆ ಇವನ್ ಆದೇಶಗಳನ್ನ ಯಾರಾದ್ರೂ ಪಾಲಿಸ್ತಾ ಇಲ್ಲ ಅಂತಂದ್ರೆ ನೀವು ಅಂತವ್ರನ್ನ ಕೊಲ್ಲಿಸ್ತಾ ಇದ್ದ, ಜೈಲಿಗೆ ಹಾಕಿಸ್ತಾ ಇದ್ದ, ಆತರ ಎಲ್ಲ ಕ್ರೂರವಾದ ನಿರ್ಧಾರಗಳನ್ನ ತಗೊಳ್ತಾ ಇದ್ದ. ಇವನ್ ಮೋಟೋ ಆತರ ಏನಕ್ಕೆ ಮಾತಾಡ್ತಿದ್ದ ಅಂತಂದ್ರೆ, ಇವರೆಲ್ಲ ಬೆಳೆದು ದೊಡ್ಡವರಾಗಿದಾರೆ ಅಂತಂದ್ರೆ ಇವ್ರಿಗೂ ಜರ್ಮನಿಗೆ ಇವ್ರು ಭಾರ ಆಗ್ತಾರೆ ಅಂತ ಹೇಳ್ಬಿಟ್ಟು ಆತರ ಡಿಸಿಷನ್ಸ್ ಅನ್ನ ಇವ್ನು ತಗೊಳ್ತಾ ಇದ್ದ. ಯಹೂದಿಗಳು ಪ್ರಪಂಚದಲ್ಲಿ ಎಲ್ಲೂ ಬದುಕಿರಬಾರ್ದು ಅಂತ ಹೇಳ್ಬಿಟ್ಟು ಇವನು ವಿಸ್ತರಣವಾದವನ್ನ ಶುರು ಮಾಡ್ತಾರೆ. ಅಂತಂದ್ರೆ ಈ ದೇಶ ಬಿಟ್ಟು, ಜರ್ಮನಿ ಬಿಟ್ಟು ಬೇರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ದೇಶಗಳನ್ನೆಲ್ಲ ವಶಪಡಿಸ್ಲಿಕ್ಕೆ ಮುಂದಾಗ್ತಾನೆ. ಆ ಕಾಲದಲ್ಲಿ ನೋಡೋದಾದ್ರೆ, ನಾವು ಆ ವಿಧಾನದಲ್ಲಿ ನೋಡೋದಾದ್ರೆ ಡೆನ್ಮಾರ್ಕ್ ಆಗಿರ್ಬೋದು, ಮತ್ತೆ ನಾರ್ವೆ ಆಗಿರ್ಬೋದು, ಸುತ್ತಮುತ್ತ ಜರ್ಮನಿ ಸುತ್ತಮುತ್ತಲಲ್ಲಿ ಯಾವ್ದೆಲ್ಲ ದೇಶಗಳು ಇರ್ತಾವಲ್ಲ ಅವನ್ನೆಲ್ಲ ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ಯಹೂದಿಗಳನ್ನೆಲ್ಲ ಕೊಲ್ತಾ ಇರ್ತಾನೆ. ಅಂದ್ರೆ ಯಹೂದಿಗಳನ್ನ ಕೊಲ್ಬೇಕು ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಫೋರ್ಸ್ ನ ರಚನೆ ಮಾಡಿರ್ತಾನೆ. ರಚನೆ ಮಾಡ್ಬಿಟ್ಟು ಯಾರೆಲ್ಲ ಸಿಕ್ಕಲ್ಲಿ ಅವನು ಯಹೂದಿ ಅಂತ ಗೊತ್ತಾದ್ರೆ ಸಾಕು ಅಂತವ್ರನ್ನೆಲ್ಲ ಬಿಟ್ಟು ಕೊಲ್ತಾ ಇರ್ತಾನೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಯಹೂದಿಗಳನ್ನ ಕೊಳ್ಳೋದಕ್ಕೆ ಇದರಲ್ಲಿ ಖರ್ಚು ವೆಚ್ಚ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಅಲ್ಲಿ ಏನ್ ಗನ್ ಬೆಳೆಸೋದಾಗಿರೋದು, ಗುಂಡುಗಳು ವೇಸ್ಟ್ ಆಗ್ತಾ ಇರೋದು. ಸೊ ಅದಕ್ಕೋಸ್ಕರನೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಇದನ್ನ ಒಂದು ಗ್ಯಾಸ್ ಚೇಂಬರ್ ಅಲ್ಲಿ ಹಾಕಿ ಸಾಯಿಸಬೇಕು ಅಂತ ಹೇಳ್ಬಿಟ್ಟು ನಗರದ ಹೊರ ವಲಯದಲ್ಲಿ ಒಂದು ದೊಡ್ಡದಾದ ಗ್ಯಾಸ್ ಚೇಂಬರ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲಿಗೆ ಟ್ರೈನ್ ಮುಖಾಂತರ ಯಹೂದಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಬಂಧಿಸ್ಬಿಟ್ಟು, ಸೊ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಅಲ್ಲಿ ಬಿಟ್ಬಿಟ್ಟು ಸುಮಾರು 60 ಲಕ್ಷ ಜನಗಳನ್ನ, ಸುಮಾರು ಒಂದು ದಿವಸಕ್ಕೆ 25,000 ಜನಗಳನ್ನ ಕೊಲ್ಲುತ್ತಾ ಇರ್ತಾನೆ. 1945 ವೇಳೆಗೆ ಸುಮಾರು 60 ಲಕ್ಷ ಯಹೂದಿಗಳನ್ನ ಹಿಟ್ಲರ್ ಅವನು ಕೊಂದಿರ್ತಾನೆ. ಎಷ್ಟು ಕ್ರೂರವಾಗಿರ್ತಾನೆ, ಇಷ್ಟೊಂದು ಕ್ರೂರವಾಗಿರ್ತಾವನು. ಮತ್ತೆ ನೋಬೆಲ್ ಶಾಂತಿ ಪುರಸ್ಕಾರಕ್ಕೆ ನಾಮಿನೇಟ್ ಆಗ್ತಾನೆ ಅಂತ ನಾನೇನು ಬಿಗಿನಿಂಗ್ ಅಲ್ಲಿ ಹೇಳಿದ್ನಲ್ಲ. ಸೊ ಇನ್ ಹೆಂಗಾದ ಅಂತಂದ್ರೆ, 1939ರಲ್ಲಿ ಸ್ವೀಡಿಶ್ ದೇಶದ EGC ಬ್ರಾಂಟ್ ಅಂತ ಹೇಳ್ಬಿಟ್ಟು ಅವನು ಅಂದ್ರೆ ನೊಬೆಲ್ ಪುರಸ್ಕಾರದ ಅದೇನು ಕೊಡ್ತಾರಲ್ಲ ಅವ್ರಿಗೆ ಒಂದು ಲೆಟರ್ನ ಬರೀತಾನೆ. ಈತ ಶಾಂತಿ ದೂತ, ಏನು ಶಾಂತಿ ನೆಲೆಸಲಿಕ್ಕೆ ಅಂತಾನೆ ದೇವರು ಕಳಿಸಿರ್ತಕ್ಕಂಥದ್ದು, ಇವರಿಗೆ ನೊಬೆಲ್ ಪುರಸ್ಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನೊಬೆಲ್ ಅಕಾಡೆಮಿಗೆ ಒಂದು ನೋಟಿಸ್ ಅಂದ್ರೆ ಒಂದು ಲೆಟರ್ ಅನ್ನ ಬರೀತಾರೆ. ಸೊ ಅದನ್ನ ಅವರು ಡಿಕ್ಲೈನ್ ಮಾಡ್ತಾರೆ, ಅಂದ್ರೆ ಅವರೇನು ಪರಿಗಣಿಸೋದಿಲ್ಲ ನೊಬೆಲ್ ಅಕಾಡೆಮಿ ಅವರು. ಈತ ತನ್ನ ವಿಸ್ತಾರವಾದವನ್ನು ಇನ್ನೂ ಮುಂದುವರಿಸ್ಬಿಟ್ಟು ಫ್ರಾನ್ಸ್ ಮತ್ತೆ ಬ್ರಿಟನ್ ಮೇಲೆ ಕೂಡ ದಾಳಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ಆತರ ವಿಸ್ತಾರವಾದವನ್ನು ತುಂಬಾ ಜಾಸ್ತಿ ಮಾಡ್ತಾ ಹೋಗ್ತಾ ಇರ್ತಾನೆ. ಅದಲ್ದಿರ ಪೋಲೆಂಡು, ನಾರ್ವೆ, ಫ್ರಾನ್ಸು, ನೆದರ್ಲೆಂಡು, ಬೆಲ್ಜಿಯಂ ಈ ದೇಶಗಳನ್ನೆಲ್ಲ ವಶಪಡಿಸ್ಕೊಬಿಡ್ತಾನೆ. ಈ ತರ ವಶಪಡಿಸ್ಕೊತಾ ಇರ್ಬೇಕಾದ್ರೆ ತನ್ನಲ್ಲಿ ತನ್ನ ಸೈನ್ಯದ ಶಕ್ತಿಯನ್ನು ತುಂಬಾ ಯಥೇಚ್ಛವಾಗಿರುತ್ತೆ. ಆದ್ರೆ ಇವನು ತಾನೊಬ್ಬರೇ ಬಲಿಷ್ಠ, ತನ್ನ ದೇಶ ಒಂದೇ, ಸೈನ್ಯ ಒಂದೇ ಬಲಿಷ್ಠ ಅಂತ ಅನ್ಕೊಂಡಿರ್ತಾನೆ. ಬಟ್ ಬಲಹೀನತೆ ಏನನ್ನೋದನ್ನ ಇಲ್ಲಿ ಕಂಡುಹಿಡಿಯೋದು ಮರ್ತೋಗಿರ್ತಾನೆ. ಅಂದ್ರೆ ಜರ್ಮನಿ ದೇಶದಲ್ಲಿ ಎಷ್ಟೆಲ್ಲ ಸೈನಿಕರು ಬೇಕು, ಸಾಕಾದಷ್ಟು ಸೈನಿಕರು ಇರ್ತಾರೆ. ಅವ್ರ ಹತ್ರ ಯುದ್ಧ ಟ್ಯಾಂಕ್ಸು, ವಿಮಾನಗಳು, ಬಂಕರ್ಗಳು, ಫಿರಂಗಿಗಳು ಎಲ್ಲವೂ ಇರ್ತದೆ. ಬಟ್ ಇನ್ನೊಂದೇನಪ್ಪ ವಿಚಾರ ಅಂತಂದ್ರೆ, ಇದೆಲ್ಲ ವರ್ಕ್ ಆಗ್ಬೇಕು ಅಂದ್ರೆ ಆಯಿಲ್ ಸಪ್ಲೈ ಬೇಕಾಗುತ್ತೆ. ಆಯಿಲ್ ಸಪ್ಲೈ ಅನ್ನೋದು ಜರ್ಮನಿ ಹತ್ರ ಇರೋದಿಲ್ಲ. ಅಂದ್ರೆ ಬೇರೆ ದೇಶದಿಂದ ಸಪ್ಲೈ ತಗೊಳ್ತಾ ಇರ್ತಾರೆ. ಇನ್ ಕೇಸ್ ಏನಾದ್ರು ಆಯಿಲ್ ಸಪ್ಲೈ ಅನ್ನೋದು ಬೇರೆ ದೇಶದಿಂದ ಬರ್ತಕ್ಕಂಥ ಏನಾದ್ರು ಸ್ಟಾಪ್ ಮಾಡ್ಬಿಟ್ರೆ ಯುದ್ಧದಲ್ಲಿ ಜರ್ಮನಿದು ಈಸಿಯಾಗಿ ಸರೆಂಡರ್ ಆಗ್ಬಿಡುತ್ತೆ. ಇದೊಂದು ವಿಚಾರವನ್ನ ಕಂಡುಕೊಳ್ಳೋದ್ರಲ್ಲಿ ಹಿಟ್ಲರ್ ಅನ್ನೋದು ಎಡವಿರ್ತಾನೆ ಅಂತಾನೆ ಹೇಳ್ಬೋದು. ಸೊ ಮತ್ತೆ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ವಿಸ್ತಾರವಾದ ಮುಂದುವರಿಸೋದಕ್ಕೋಸ್ಕರ ಸೋವಿಯತ್ ಯೂನಿಯನ್ ಮೇಲೆ ಕೂಡ ದಾಳಿ ಮಾಡ್ಲಿಕ್ಕೆ ಹೋಗ್ತಾನೆ, ರಷ್ಯಾ ಮೇಲೆ. ಸೊ ಸೋವಿಯತ್ ಯೂನಿಯನ್ ಅನ್ನೋದು ಒಗ್ಗಟ್ಟಾಗಿ ಅದು ಎದುರಿಸುತ್ತೆ. ನೀನು ಸೋಲ್ಬೇಕು ಅನ್ನೋಷ್ಟು ಪವರ್ಫುಲ್ ಕಂಟ್ರಿಯಾಗಿ ಸೋವಿಯತ್ ಯೂನಿಯನ್ ಪ್ರಾಬಲ್ಯವನ್ನು ತೋರುತ್ತೆ, ಅಂದ್ರೆ ಜರ್ಮನಿ ಸೈನ್ಯದ ಮೇಲೆ. ಸೊ ಅಂತ ಸಂದರ್ಭದಲ್ಲೂ ಕೂಡ ಹಿಟ್ಲರ್ ಏನ್ ಹೇಳ್ತಾನೆ ಅಂತಂದ್ರೆ, ತನ್ನ ಸೈನಿಕರಿಗೆ ಯಾರೊಬ್ರು ಹಿಂದೆ ಬರಂಗಿಲ್ಲ, ಹೋರಾಡಲೇಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಆದೇಶವನ್ನು ಹೊರಡಿಸ್ತಾನೆ. ಅಂದ್ರೆ ಯಾವ ತರ ಅಂತಂದ್ರೆ, ಒಂದು ದೇಶಕ್ಕಾಗಿ ಹೋರಾಡಬೇಕಾಗಿರೋ ಸೈನಿಕರು ಒಬ್ಬ ಹಿಟ್ಲರ್ಗೋಸ್ಕರ ಅವನು ಹೇಳೋ ಒಂದು ಮಾತಿಗೋಸ್ಕರ ಹೋರಾಡಬೇಕು, ಆ ತರ ಮೇಂಟೈನ್ ಮಾಡಿರ್ತಾನೆ ಅವನ ಅಧಿಕಾರವನ್ನ. ಅಲ್ಲಿ ಒಂದು ಡಿಕ್ಟೇಟರ್ಶಿಪ್ ಅನ್ನೋದನ್ನ ಅಂತಾನೆ ಹೇಳ್ಬೋದು. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಎಲ್ಲಾ ದೇಶಗಳು ಜರ್ಮನ್ ಅನ್ನ ಸುತ್ತಮುತ್ತಬಿಡ್ತವೆ. ಇನ್ನೇನು ಜರ್ಮನ್ ಸೋಲ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ಪರಿಸ್ಥಿತಿಯಲ್ಲಿ ತಾನು ಶರಣಾಗೋದಕ್ಕೆ ಮುಂದಾಗೋದಿಲ್ಲ. ಸೊ ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಹತ್ರ ಇದ್ದಂತ ಒಂದು ಸೈನೈಡ್ ಅನ್ನೋ ವಿಷಕಾರಿ ಒಂದು ಮದ್ದನ್ನ ಏನ್ ಮಾಡ್ತಾನೆ ಅಂತಂದ್ರೆ, ತಾನು ಒಂದು ನಾಯಿಯನ್ನ ಬೆಳೆಸ್ಕೊಂಡಿರ್ತಾನೆ ಮುದ್ದಾಗಿ, ಅದ್ರ ಮೇಲೆ ಪ್ರಯೋಗ ಮಾಡ್ತಾನೆ. ಸೊ ಆ ನಾಯಿಗೆ ಮದ್ದನ್ನು ಕೊಟ್ಟಾಗ ಅದು ಇಮಿಡಿಯೇಟ್ ಆಗಿ ಅಲ್ಲಿ ಸ್ಪಾಟ್ ಅಲ್ಲಿ ಸುತ್ತೋಗ್ಬಿಡುತ್ತೆ. ಆ ಸ್ಪಾಟ್ ಅಲ್ಲಿ ಸುತ್ತೋಗ್ಬೇಕಾದ್ರೆ ಆ ಒಂದು ಸೈನೈಡ್ ಮದ್ದನ್ನ ತನ್ನ ಪ್ರೀತಿ ಪಾತ್ರಗಳಾದ ಇವಾಗ ಕೊಟ್ಬಿಟ್ಟು, ಇವ ಸತ್ತೋದ್ಮೇಲೆ ತಾನು ಕೂಡ ಬಂದು ಎತ್ಕೊಂಡು ಶೂಟ್ ಮಾಡ್ಕೊಂಡು ಹೆಡ್ಗೆ
ಅವನು ಕೂಡ ಮರಣ ಹೊಂದ್ಬಿಡ್ತಾನೆ. ಒಂದು ಬಂಕರ್ ಅಲ್ಲಿ ಈ ತರ ಪರಿಸ್ಥಿತಿ ನಡೆಯುತ್ತೆ. ಸೊ ಇದು 1945 ಏಪ್ರಿಲ್ 30ನೇ ತಾರೀಕು ಹಿಟ್ಲರ್ ಅನ್ನೋದು ಅಫಿಷಿಯಲ್ ಆಗಿ ಡೆತ್ ಆಗಿದ್ದೇನೆ ಅಂತ ವರ್ಲ್ಡ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ವ್ಯಕ್ತಿ ಅನ್ನೋದು ಎಷ್ಟೊಂದು ಕ್ರೂರವಾಗಿರ್ತಾನೆ ಅಂತಂದ್ರೆ, ಆ ಕ್ರೂರತನ ಅನ್ನೋದು ಹುಟ್ಟಿದಿಂದ ಬರೋದಿಲ್ಲ. ಒಂದು ಬಂದ್ಬಿಟ್ಟು ಏನಾಗುತ್ತೆ ಅಂತಂದ್ರೆ, ತಾನು ಪರಿಸ್ಥಿತಿಗಳು ಆ ಥರ ಮಾಡುತ್ತೆ, ಇಲ್ಲ ಅಂತಂದ್ರೆ ಅಪಾರವಾದ ರಾಷ್ಟ್ರಭಕ್ತಿ ಅನ್ನೋದು ಜಾಸ್ತಿ ಆದಾಗ ಕೂಡ ಈ ಥರ ಆಗೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಹಂಗಂತ ಹೇಳ್ಬಿಟ್ಟು ಇದು ಇನ್ನೊಬ್ಬ ಕ್ರೂರಿ ಅಂತ ಅಷ್ಟೇ ಹೇಳ್ತಾ ಇಲ್ಲ, ಈತನನ್ನ ಪ್ರೀತಿ ಮಾಡೋ ಅಂತ ಜನಗಳು ಲಕ್ಷಾಂತರ ಕೋಟ್ಯಾಂತರ ಜನಗಳು ಈಗಲೂ ಇದ್ದಾರೆ. ಅಂದ್ರೆ ಇದನ್ನೆಲ್ಲ ನಾವು ನೋಡ್ಬೇಕಾಗಿರೋದೇನೋ ಅಂತಂದ್ರೆ, ಈ ಒಂದು ದೇಶಭಕ್ತಿ ಎಷ್ಟರ ಮಟ್ಟಿಗೆ ಬೆಳೆಸ್ಕೊಂಡಿರ್ತಾನೆ ಅನ್ನೋದು ಕೆಲವೊಂದು ಪಾಯಿಂಟ್ಸ್ ನಾವು ತಗೋಬಹುದು, ಯಾವ್ದು ಪಾಸಿಟಿವ್ ಇದೆ ಅಂತ ಹೇಳ್ಬಿಟ್ಟು. ನನಗೆ ಏನಕ್ಕೆ ಇಷ್ಟ ಆಗ್ತಾರೆ ಅಂದ್ರೆ, ಈತನ ಬಗ್ಗೆ ನಾನು ವಿಡಿಯೋ ಮಾಡಬೇಕಂತ ತುಂಬಾ ದಿನಗಳಿಂದ ಅನ್ಕೊಂಡಿದ್ದೆ. ಸೊ ಅಷ್ಟೊಂದು ಪ್ರಭಾವ ಬೀರಿದೆ ನನ್ನ ಮೇಲೆ ಕೂಡ ಈತನಿಗೆ ಇರ್ತಕ್ಕಂಥ ದೇಶಭಕ್ತಿ ಆತನ ದೇಶದ ಮೇಲೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಇವತ್ತು ಮಾಡಿದ್ದೀನಿ. ಸೊ ಅಷ್ಟೊಂದು ದೇಶಭಕ್ತಿ ಅನ್ನೋದು ತುಂಬಾನೇ ಇರುತ್ತೆ ಇದನಿಗೆ ಜರ್ಮನ್ ಮೇಲೆ. ಆತನ ಕಾಲದಲ್ಲಿ ಬಿಲೀವ್ ಮೀ, ದೇಶ ಅಮೆರಿಕ ಅನ್ನೋದೇನಾದ್ರೂ ಸೆಕೆಂಡ್ ವರ್ಲ್ಡ್ ವಾರ್ಗೆ ಎಂಟ್ರಿ ಆಗಿಲ್ಲ ಅಂತ ಹೇಳಿದ್ರೆ, ಸೆಕೆಂಡ್ ವರ್ಲ್ಡ್ ವಾರ್ ಅನ್ನ ಜರ್ಮನಿ ಅನ್ನೋದು ಸಿಂಗಲ್ ಹ್ಯಾಂಡಲ್ಲಿಗೆ ಗೆಲ್ತಾ ಇತ್ತು. ಸೊ ಇವ್ರ ಬತ್ತಳಿಕೆಯಲ್ಲಿ ಎಲ್ಲ ಖಾಲಿಯಾಗಿರ್ತದೆ. ಆ ಟೈಮಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಈ ಅಮೆರಿಕ ಎಂಟ್ರಿ ಆಗ್ಬಿಡುತ್ತೆ. ಅಮೆರಿಕ ಎಂಟ್ರಿ ಆಗ್ಬಿಟ್ಟು ಗೇಮ್ ಚೇಂಜರ್ ಅನ್ನೋದಾಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, 2 ವರ್ಲ್ಡ್ ವಾರ್ ಅಲ್ಲೂ ಗೆಲ್ಬೇಕು ಅಂತಂದ್ರೆ ಅಮೆರಿಕನೇ ಕಾರಣ. ಇವರೆಲ್ಲ ಖಾಲಿ ಆಗಿರ್ತದೆ ಇರ್ತಕ್ಕಂಥ ವೆಪನ್ಸ್ ಎಲ್ಲನೂ. ಆ ಟೈಮಲ್ಲಿ ಅಮೆರಿಕ ಬಂದ್ಬಿಡೋದು, ನಾವು ಸ್ಟ್ರಾಂಗ್ ಅಂತ ತೋರಿಸ್ಕೊಡೋದು, ಆ ಥರ ಆಗ್ಬಿಡುತ್ತೆ. ಸೊ ಇದಿಷ್ಟು ಹಿಟ್ಲರ್ ಬಗ್ಗೆ ತಿಳಿಸ್ಕೊಡೋ ಸಣ್ಣ ಪ್ರಯತ್ನ ಆಗಿತ್ತು. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.